ಹಿಂದೂ ಧರ್ಮಗ್ರಂಥಗಳ ಮತ್ತು ಪುರಾಣಗಳ ಪ್ರಕಾರ ಕಾಲಚಕ್ರವನ್ನು ಮುಖ್ಯವಾಗಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂದು 4 ಪ್ರಮುಖ ಹಂತಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಪ್ರಸ್ತುತ ನಾವು ಜೀವಿಸುತ್ತಿರುವುದು ಈ ಯುಗಚಕ್ರದ ಕೊನೆಯ ಘಟ್ಟವಾದ ಕಲಿಯುಗದಲ್ಲಿ. ಕಲಿಯುಗವೆಂದರೆ ಧರ್ಮವು ಕ್ಷೀಣಿಸಿ ಅಧರ್ಮ, ಅನ್ಯಾಯ, ದಬ್ಬಾಳಿಕೆ ಮತ್ತು ಹಿಂಸೆಗಳು ಸಮಾಜದಲ್ಲಿ ಮೇಲುಗೈ ಸಾಧಿಸುವ ಕಾಲಘಟ್ಟವಾಗಿದೆ. ಈ ಯುಗದಲ್ಲಿ ಜನರು ಸನ್ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗದತ್ತ ಹೆಚ್ಚು ಒಲವು ತೋರುತ್ತಾರೆ. ತಾವು ಮಾಡುವ ಪ್ರತಿಯೊಂದು ಕೆಲಸವೂ ಕಣ್ಣುಮುಚ್ಚಿ ತೆರೆಯುವುದರೊಳಗೆ ಆಗಿಬಿಡಬೇಕು ಎಂದು ಆತುರಪಡುತ್ತಾರೆ. ಆದರೆ ಈ ಕಲಿಯುಗವು ಯಾವಾಗ ಅಂತ್ಯವಾಗುತ್ತದೆ, ಇದು ಭೂಮಿಯ ಮೇಲೆ ಎಷ್ಟು ಬಾರಿ ಬಂದು ಹೋಗಿದೆ ಮತ್ತು ಯುಗಾಂತ್ಯದ ಲಕ್ಷಣಗಳೇನು ಎಂಬ ಕುತೂಹಲ ಬಹುತೇಕರಲ್ಲಿದೆ. ಮೊದಲನೆಯದಾಗಿ, ಕಲಿಯುಗ ಇದೇ ಮೊದಲ ಬಾರಿಗೆ ಭೂಮಿಗೆ ಬಂದಿಲ್ಲ. ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಬ್ರಹ್ಮಾಂಡದ ಸೃಷ್ಟಿಯಾದಾಗಿನಿಂದ ಭೂಮಿಯು ಈಗಾಗಲೇ 27 ಕಲಿಯುಗಗಳನ್ನು ಪೂರೈಸಿದೆ. ಪ್ರಸ್ತುತ ನಡೆಯುತ್ತಿರುವುದು 28ನೇ ಕಲಿಯುಗವಾಗಿದೆ. ಮಹಾಭಾರತದ ಐತಿಹಾಸಿಕ ಕುರುಕ್ಷೇತ್ರ ಯುದ್ಧದ ತರುವಾಯ, ಅಂದರೆ ಸರಿಸುಮಾರು ಕ್ರಿ.ಪೂ. 3102ರ ಸುಮಾರಿಗೆ ಈ 28ನೇ ಕಲಿಯುಗ ಆರಂಭವಾಯಿತು ಎಂದು ಪುರಾಣಗಳು ಸ್ಪಷ್ಟಪಡಿಸುತ್ತವೆ. ಪ್ರಕೃತಿಯ ನಿಯಮದಂತೆ ಒಂದು ಯುಗಚಕ್ರ ಮುಗಿದ ನಂತರ ಮತ್ತೊಂದು ಯುಗಚಕ್ರವು ನಿರಂತರವಾಗಿ ಪುನರಾವರ್ತನೆಯಾಗುತ್ತಲೇ ಇರುತ್ತದೆ. ಅಂದರೆ ಈ ಕಲಿಯುಗ ಸಂಪೂರ್ಣವಾಗಿ ಮುಕ್ತಾಯಗೊಂಡ ನಂತರ ಮರಳಿ ಧರ್ಮದ ನೆಲೆಬಿಡಾದ ಸತ್ಯಯುಗವು ಹೊಸದಾಗಿ ಪ್ರಾರಂಭವಾಗಲಿದೆ. ಹಾಗಾದರೆ ಈ ಕಲಿಯುಗದ ಅಂತ್ಯವು ಸದ್ಯದಲ್ಲೇ ಆಗುತ್ತದೆಯೇ? ಖಂಡಿತ ಇಲ್ಲ. ಹಿಂದೂ ಗ್ರಂಥಗಳ ಪ್ರಕಾರ ಕಲಿಯುಗದ ಒಟ್ಟು ಅವಧಿಯು ಬರೋಬ್ಬರಿ 4,32,000 ವರ್ಷಗಳಾಗಿವೆ. ಇದರಲ್ಲಿ ನಾವು ಕೇವಲ 100ರಿಂದ 500 ವರ್ಷಗಳನ್ನು ಮಾತ್ರ ಸಹಿಸಿದ್ದೇವೆ. ಹೀಗಾಗಿ ಕಲಿಯುಗವು ಸಂಪೂರ್ಣವಾಗಿ ಮುಕ್ತಾಯಗೊಂಡು ಹೊಸ ಯುಗ ಹುಟ್ಟಲು ಇನ್ನೂ ಲಕ್ಷಾಂತರ ವರ್ಷಗಳ ಕಾಲ ನಾವು ಕಾಯಬೇಕಾಗುತ್ತದೆ. ಕಲಿಯುಗದ ಅಂತ್ಯವು ಸಮೀಪಿಸುತ್ತಿದ್ದಂತೆ ಭೂಮಿಯ ಮೇಲಿನ ಪರಿಸ್ಥಿತಿಯು ತೀರಾ ವಿಕೋಪಕ್ಕೆ ಹೋಗಲಿದೆ. ಮಾನವರ ಸರಾಸರಿ ಜೀವಿತಾವಧಿಯು ಕೇವಲ 12ರಿಂದ 20 ವರ್ಷಗಳಿಗೆ ಕುಸಿಯಲಿದೆ. ಪ್ರಪಂಚದೆಲ್ಲೆಡೆ ಹಸಿವು, ರೋಗರುಜಿನಗಳು ಮತ್ತು ಅಮಾನವೀಯತೆ ಮಿತಿಮೀರುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಯಾವಾಗ ಭೂಮಿಯ ಮೇಲೆ ಅಧರ್ಮವು ಮಿತಿಮೀರಿ ತಾಂಡವವಾಡುತ್ತದೆಯೋ ಆಗ ಮಹಾವಿಷ್ಣುವು ದುಷ್ಟರ ಶಿಕ್ಷೆ ಹಾಗೂ ಶಿಷ್ಟರ ರಕ್ಷಣೆಗಾಗಿ ಕಲ್ಕಿ ಅವತಾರವನ್ನು ತಾಳಲಿದ್ದಾನೆ. ಕಲ್ಕಿ ಪುರಾಣದಲ್ಲಿ ವಿವರಿಸಿರುವಂತೆ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ವಿಷ್ಣುವು ಕಲ್ಕಿಯಾಗಿ ಜನ್ಮ ತಾಳಲಿದ್ದಾನೆ ಎಂದು ವಿಜಯ ಕರ್ನಾಟಕದ ವರದಿ ತಿಳಿಸಿದೆ. 64 ಕಲೆಗಳನ್ನು ಕರಗತ ಮಾಡಿಕೊಂಡಿರುವ ಕಲ್ಕಿಯು ಬಿಳಿ ಕುದುರೆಯನ್ನೇರಿ ಕೈಯಲ್ಲಿ ಹರಿತವಾದ ಖಡ್ಗವನ್ನು ಹಿಡಿದು ಬರುತ್ತಾನೆ. ಆತನ ಆಗಮನವು ಅನ್ಯಾಯ ಮತ್ತು ದುಷ್ಟಶಕ್ತಿಗಳ ಸಂಪೂರ್ಣ ನಾಶಕ್ಕೆ ಕಾರಣವಾಗಲಿದೆ. ನೈತಿಕ ಮೌಲ್ಯಗಳ ಕುಸಿತವನ್ನು ಕಾಣುತ್ತಿರುವ ಈ ಕಲಿಯುಗದಲ್ಲಿ ಮನುಷ್ಯನು ಆಂತರಿಕ ನೆಮ್ಮದಿ ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ಆಧ್ಯಾತ್ಮಿಕತೆಯ ಮೊರೆ ಹೋಗುವುದು ಅತ್ಯಗತ್ಯ. ಈ ಕಾಲಘಟ್ಟದಲ್ಲಿ ಧೈರ್ಯ, ಸ್ಥೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಹಾಗೂ ನಿತ್ಯ ಮಂತ್ರ ಪಠಣ ಮಾಡುವುದು ಶ್ರೇಷ್ಠ ಹಾಗೂ ಫಲದಾಯಕ ಮಾರ್ಗವಾಗಿದೆ. ಹಿಂದೂ ಧರ್ಮಗ್ರಂಥಗಳ